ಸಕ್ಕರೆ ನಿಂಬೆಹಣ್ಣು ಇಷ್ಟನ್ನು ಹಾಕಿ ಮಾಡಿ ಬಾಣಂತಿಯರಿಗೂ ಕೂಡ ಮಾಡ್ಕೊಂಡ್ರೆ ಅವತ್ತು ಕೂಡ ಏನಾದರೂ ಒಂದು ಕೆಲಸ ಇರುತ್ತೆ. ಅಡುಗೆಗೆಲ್ಲ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಜ್ಯೋತಿ. ಇವತ್ತು ಭಾನುವಾರ ಬೆಳಿಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ತಿಂಡಿಗೆ ತರಕಾರಿನ ಹಾಕಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅವಲಕ್ಕಿನ ಮಾಡೋದಕ್ಕೆ ಏನೇನು ತರಕಾರಿ ಬೇಕು, ಹಾಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನ ಚಿಕನ್ ಮಾಡೋಣ ಅಂತ ಹೇಳಿ ಇಲ್ಲಿ ಕೊತ್ತಂಬರಿ, ಪುದೀನ ಹಾಗೆ ಹಸಿಮೆಣ್ಸಿಕಾಯಿ, ಶುಂಠಿ ಅದು ಕೂಡ ತರಿಸಿದ್ದೀನಿ. ನಂತರ ಅವಲಕ್ಕಿನ ತೊಳೆದ ತಕ್ಷಣವೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸಕ್ಕರೆ ಹಾಗೆ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ ಅವಲಕ್ಕಿ. ಸಾಮಾನ್ಯವಾಗಿ ಎಲ್ಲರ ಮನೇಲಿ ಅವಲಕ್ಕಿನ ಮಾಡ್ತಾರೆ, ಆದರೆ ನನಗೆ ತರಕಾರಿ ಹಾಕಿ ಮಾಡೋ ಅವಲಕ್ಕಿ ಉಪ್ಪಿಟ್ಟಿದೆಯಲ್ಲ ಅದಂತೂ ತುಂಬಾ ಇಷ್ಟ. ಒಂಚೂರು ಬೋರ್ ಆಗಲ್ಲ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟನೇ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಬಾಣಲಿನ ಬಿಸಿಗಿಟ್ಕೊಂಡು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಇಲ್ಲಿ ಒಣಮೆಣ್ಸಿನ್ಕಾಯಿ 2, ಹಸಿಮೆಣ್ಸಿನ್ಕಾಯಿ 3 ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ದಪ್ಪ ಈರುಳ್ಳಿನ ಹಚ್ಕೊಂಡು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಏನಿದೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಜಚ್ಕೊಂಡ್ರೂ ಆಗುತ್ತೆ, ತುರ್ಕೊಂಡ್ರೂ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಪೇಸ್ಟ್ ಬೇಡ, ಪೇಸ್ಟ್ ಚೆನ್ನಾಗಿರಲ್ಲ. ನಂತರ ಇಲ್ಲಿ ಕರಿಬೇವನ್ನ ಸೇರಿಸ್ಕೊಂಡು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿನ ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ. ತುಂಬಾ ರುಚಿ ಇರುತ್ತೆ. ಇದ್ರ ಜೊತೆ ಆಲೂಗೆಡ್ಡೆ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ತರಕಾರಿ ಎಲ್ಲ ಮೆತ್ತಗಾಗುತ್ತೆ. ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೊಮೊಟೊನೂ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ತರಕಾರಿ ಎಲ್ಲ ಬಾಡೋ ತನಕ ಹುರ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ಒಂದು 4 ನಿಮಿಷ ಅಷ್ಟೇ ಬೆಂದ್ಕೊಳ್ಳುತ್ತೆ. ತರಕಾರಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಮಧ್ಯೆ ಮಧ್ಯೆ ತೆಗೆದು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ನಂತರ ಇವಾಗ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ, ನಿಂಬೆಹಣ್ಣು, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಡಿ, ತುಂಬಾ ರುಚಿ ಬರುತ್ತೆ ಅದಂತೂ. ಇವಾಗ ಅವಲಕ್ಕಿನ ಸ್ವಲ್ಪ ಕೈಯಲ್ಲಿ ಬಿಡಿ ಬಿಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಆವಾಗಲೇ ನೆನೆ ಹಾಕಿದ್ದಲ್ವ, ಸ್ವಲ್ಪ ಗಂಟು ಥರ ಅಂಟ್ಕೊಂಡಿರುತ್ತೆ ಎಲ್ಲ. ಅದನ್ನು ಉದ್ರುದ್ರಾಗಿ ನಾವು ಕೈಯಲ್ಲಿ ಪುಡಿ ಪುಡಿ ಮಾಡಿ ಹಾಕೋಬೇಕು. ಈ ಅವಲಕ್ಕಿ ಬದಲು ಮೀಡಿಯಮ್ ಅವಲಕ್ಕಿ ಬರುತ್ತಲ್ವ, ಅದಂತೂ ತುಂಬಾ ರುಚಿ ಅವಲಕ್ಕಿಗೆ. ಇದು ಸಣ್ಣ ಅವಲಕ್ಕಿ ತೊಗೊಂಡ್ಬಿಟ್ಟಿದ್ದೀನಿ ನಾನು ಇವತ್ತು, ಅದೇ ಇತ್ತು ಮನೇಲಿ ಹಾಗಾಗಿ. ನಂತರ ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬಾಣಂತಿಯರಿಗೆ ಕೊಡ್ತೀನಿ ಇದನ್ನು ಅಂತ ಹೇಳಿದ್ರೆ ದಯವಿಟ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ಳಿ. ಹಾಗೆ ಹುಚ್ಚೆಳ್ಳೆಣ್ಣೆ ಅಥವಾ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಜೀರಿಗೆ ಹಾಕಿರ್ತೀವಿ, ಹಾಗೆ ಒಣಮೆಣ್ಸಿನ್ಕಾಯಿನ ಸೇರಿಸಿರ್ತೀವಿ, ಹಾಗೆ ತರಕಾರಿಗಳನ್ನ ಸೇರಿಸಿರ್ತೀವಿ, ಅರಿಶಿನ ಸೇರಿಸಿರ್ತೀವಿ. ಹಾಗಾಗಿ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲ್ಲ, ಆರಾಮಾಗಿ ತಿನ್ಬೋದು. ಆದರೆ ಒಣ ಕೊಬ್ಬರಿನ ಹಾಕ್ಕೊಳ್ಳಿ ಅಥವಾ ಹುಚ್ಚೆಳ್ಳೆಣ್ಣೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಇದನ್ನು ತಿಂತಿದ್ದೆ. ಆದರೆ ಮಗುಗೆ 1-1.5 ತಿಂಗಳಾದರೂ ಆಗಬೇಕು. ಇಲ್ಲಾಂದರೆ ಹಾಲು ಗಟ್ಟಿ ಬಂದರೆ ಮಗುಗೆ ಜೀರ್ಣ ಆಗದೇ ಇರ್ಬೋದು. ನೋಡಿ ಕೊಡಿ ಯಾವುದಕ್ಕೂ. ಮಗುಗೆ 1.5 ತಿಂಗಳಾಗಿದ್ರೆ ಮಾತ್ರ ಮಾಡಿಕೊಡಿ. ನೋಡಿ ಅವಲಕ್ಕಿ ರೆಡಿ ಆಯಿತು. ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಬಿಟ್ಟು ಇವಾಗ ನಾನು ಹಾಕ್ಕೊಂಡು ತಿಂದ್ಬಿಡ್ತೀನಿ. ಯಾಕಂದರೆ ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ, ಹಾಗಾಗಿ ತುಂಬ ಹಸಿವಾಗ್ತಿದೆ. ನೀವು ಇದನ್ನು 1 ತಿಂಗಳು ತುಂಬಿದ್ಮೇಲೆ ಬಾಣಂತಿಯರಿಗೂ ಕೂಡ ಮಾಡಿಕೊಡ್ಬೋದು. ಯಾಕಂದರೆ ಇದರಲ್ಲಿ ತರಕಾರಿ ಇದೆ, ಹಾಗೆ ನಿಂಬೆಹಣ್ಣಿದೆ, ಜೀರಿಗೆ ಹಾಕಿರ್ತೀವಿ, ಅರಿಶಿನ ಹಾಕಿರ್ತೀವಿ. ಹಾಗೆ ಕಾಯಿ ತುರಿ ಬದಲು ನೀವು ಕೊಬ್ಬರಿ ತುರಿನ ಹಾಕಿ ಮಾಡಿಕೊಡ್ಬೋದು. ಯಾಕಂದರೆ ಅವ್ರಿಗೂ ರುಚಿ ಕೇಳ್ತಾ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಖಾರನ ಕಮ್ಮಿ ಮಾಡಿ ಬಾಣಂತಿಯರಿಗೂ ಕೂಡ ಮಾಡಿಕೊಡ್ಬೋದು. ಆದರೆ ಹಸುಗೂಸಿದ್ರೆ 1 ತಿಂಗಳವರೆಗೂ ಏನು ಕೊಡೋಕೆ ಹೋಗಬೇಡಿ. ಸ್ವಲ್ಪ ಗಂಜಿ, ಸ್ವಲ್ಪ ಮೆತ್ತಗಿರೋ ಆಹಾರನೇ ತಿನ್ನಬೇಕಾಗತ್ತೆ ಬಾಣಂತಿ. ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗಿದ್ದು. ಅವಲಕ್ಕಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನೆಕ್ಸ್ಟ್ ಇವಾಗ ಬಟ್ಟೆ ಮಿಷಿನ್ಗೆ ನೆನ್ನೆನೇ ಸ್ವಲ್ಪ ನಿರ್ಮ ಪುಡಿ ಹಾಕಿ ನೆನೆಲಿಕ್ಕೆ ಬಿಟ್ಟಿದ್ದೆ.
ಇವಾಗ ಆನ್ ಮಾಡಬೇಕು. ಮಕ್ಕಳು ಯೂನಿಫಾರ್ಮ್ಗಳವೆಲ್ಲ ಅದು ಕೆಲಸ ಮುಗಿಸಿ ಈಗ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆನ ಮಾಡಬೇಕು. ಸಂಡೇ ಸ್ವಲ್ಪ ಫ್ರೀಯಾಗಿರೋಣ ಅಂದ್ಕೊಂಡ್ರೆ ಅವತ್ತು ಕೂಡ ಏನಾದರೂ ಒಂದು ಕೆಲಸ ಇರುತ್ತೆ, ನಾಳೆಗೆ ಪ್ರಿಪ್ರೇಷನ್ ಇರುತ್ತೆ, ಆ ಥರ ಏನಾದರೂ ಒಂದು ವರ್ಕ್ ಇದ್ದಂಗೆ ಇರುತ್ತೆ. ಪಾತ್ರೆ ಎಲ್ಲ ತೊಳೆದಿಟ್ಟಾಯಿತು. ಇವಾಗ ಚಿಕನ್ನ ವಾಶ್ ಮಾಡಿಟ್ಬಿಟ್ಟು ನೆಕ್ಸ್ಟು ಅಡುಗೆಗೆಲ್ಲ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಮಧ್ಯಾಹ್ನ ಊಟ ಟೈಮ್ ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು. ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಮುಗಿಸ್ದೆ. ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆ ತೊಳೆದು ಸ್ವಲ್ಪ ಸ್ಟವ್ ಸೆಲ್ಫ್ಸ್ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಈಗ ಚಿಕನ್ನ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ಮೊಟ್ಟೆ ಕೋಳಿನ ತೊಗೊಂಡು ಬಂದಿದ್ದರು. ನೀವು ಸಾಂಬಾರು ಮಾಡಿ ಅಥವಾ ಬಿರಿಯಾನಿ ಮಾಡಿ, ಮೊಟ್ಟೆ ಕೋಳಿಲಂತೂ ತುಂಬಾ ಚೆನ್ನಾಗಾಗುತ್ತೆ. ಸಾಂಬಾರಾಗಲಿ ಬಿರಿಯಾನಿ ಆಗಲಿ ಸ್ವಲ್ಪ ಮುಂಚಿತವಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು ಇದನ್ನು ಅಷ್ಟೇ. ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಕೋಳಿಗೂ ಇದಕ್ಕೂ ಯಾವುದೇ ಡಿಫ್ರೆಂಟ್ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಹೋಟೆಲ್ಗಳಲ್ಲಿ ನಾನು ಒಬ್ಸರ್ವ್ ಮಾಡಿದ್ದೀನಿ, ನಾನು ಟೇಸ್ಟ್ ಮಾಡಿರೋ ಪ್ರಕಾರ ಇದೇ ಕೋಳಿನೇ ನಾಟಿ ಕೋಳಿ ಅಂತ ಸರ್ವ್ ಮಾಡಿರ್ತಾರೆ. ನೀವು ಸಾಂಬಾರು ಮಾಡಲಿ ಅಥವಾ ಬಿರಿಯಾನಿ ಮಾಡಲಿ, ಒಂದು ಸರಿ ಈ ಚಿಕನ್ನ ನೀವು ಟ್ರೈ ಮಾಡಿ. ನಾನು ಚಿಕನ್ ಯಾವ ರೀತಿ ವಾಶ್ ಮಾಡ್ಕೊಳ್ತೀನಿ ಅಂದರೆ, ಮೊದಲನೇದಾಗಿ ನಾರ್ಮಲ್ ವಾಟರ್ನಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ ಅರಿಶಿನ ಉಪ್ಪನ್ನು ಸೇರಿಸಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಆದರೆ ನಾವು ಚಿಕನ್ನ ಬೇಯಿಸುವಾಗಲೂ ಕೂಡ ಅರಿಶಿನ ಉಪ್ಪನ್ನ ಹಾಕ್ತೀವಿ. ತೊಳೆಯುವಾಗಲೂ ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಸಣ್ಣ ಸಣ್ಣ ಯಾವುದಾದ್ರೂ ಎಕ್ಸ್ಟ್ರಾ ಬ್ಯಾಕ್ಟೀರಿಯಾಸ್ ಇದ್ದರೆ ಸಾಯ್ತವೆ ಅಂತ. ನಂತರ ಇಲ್ಲಿ ಮೊಟ್ಟೆನ ತೊಳ್ಕೊಳ್ತಾ ಇದ್ದೀನಿ. ಮೊಟ್ಟೆನ ತೊಳ್ಕೊಂಡಾದಮೇಲೆ ಸ್ವಲ್ಪ ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ಹ್ಯಾಂಡ್ ವಾಶ್ನ ಯೂಸ್ ಮಾಡಿ ಕೈಗಳನ್ನ ತೊಳ್ಕೊಳ್ತಾ ಇದ್ದೀನಿ. ತಕ್ಷಣ ಹ್ಯಾಂಡ್ ವಾಶ್ ಯೂಸ್ ಮಾಡಿ ಕೈನ ತೊಳ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನಾವು ಡಬ್ಬಗಳನ್ನ ಅಥವಾ ಪಾತ್ರೆಗಳನ್ನ ಮುಟ್ತಾ ಇರ್ತೀವಿ, ಅದೇ ಸ್ಮೆಲ್ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಹಾಗೆ ಇಲ್ಲಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಚಿಕನ್ನ ಕುಕ್ಕರ್ನಲ್ಲಿ ಬೇಯಕ್ಕೆ ಇಟ್ಬಿಟ್ರೆ ನಾವು ಎಕ್ಸ್ಟ್ರಾ ಮಸಾಲೆಗೆ ರೆಡಿ ಮಾಡ್ಕೋಬೋದು. ಮೊದಲನೇದಾಗಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಎಲ್ಲ ಚೇಂಜ್ ಆಗಿ ಸ್ಮೆಲ್ ಬರುತ್ತೆ, ಈರುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1 kg 300 ಗ್ರಾಮ್ ಆಗೋಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡಾದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಬೇಯೋದಕ್ಕೆ ಹಾಗೆ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಮುಂದೆ ನೋಡಿ ಉಪ್ಪನ್ನು ಸೇರಿಸ್ಕೊಳ್ತೀನಿ. ನಾನು ಈಗಲೇ ಹಾಕಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟಿದ್ದೀನಲ್ವ, ಮುಂದೆ ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ. ನೋಡಿ ಸೇರಿಸ್ಕೊತೀನಿ ಅಷ್ಟೇ. ನಂತರ ಇದನ್ನು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ತೀನಿ, ಯಾಕಂದರೆ ತುಂಬ ಗಟ್ಟಿ ಇರುತ್ತಲ್ಲ ಹಾಗಾಗಿ. ನಂತರ ನಾನಿಲ್ಲಿ 50 ಗ್ರಾಮ್ ಆಗೋಷ್ಟು ಧನ್ಯನ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ಪೂನ್ ಅಳತೆ ತಗೊಳ್ಳೋದಾದರೆ 5ರಿಂದ 6 ಸ್ಪೂನ್ ಧನ್ಯನ ಹುರಿದಿಟ್ಕೊಳ್ತಾ ಇದ್ದೀನಿ.
ನಂತರ ಒಂದು ಬಾಣಲಿಗೆ ಖಾರದ ಒಣಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಕೂಡ ಫ್ರೈ ಮಾಡಿ ಅದೇ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಒಂದು ದಪ್ಪ ಈರುಳ್ಳಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1.5 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೊಮೊಟೊನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1 ಸ್ಪೂನ್ ಆಗೋಷ್ಟು ಗಸಗಸೆನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆರಲಿಕ್ಕೆ ಬಿಟ್ಬಿಡ್ತೀನಿ ಸ್ಟವ್ನ ಆಫ್ ಮಾಡಿಕೊಂಡು. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲ್ ಕೂಗಿತ್ತು. ಈಗ ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿರುವ ನೀರೆಲ್ಲ ಇಂಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ನಾನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಧನಿಯಾ ಮೆಣಸಿನ್ಕಾಯಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇದ್ರ ಜೊತೆಗೆ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್, ಅದನ್ನು ನಾವು ಇದ್ರ ಜೊತೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಾವು ಇದ್ರ ಜೊತೆನೇ ಧನಿಯಾ ಮೆಣಸಿನ್ಕಾಯಿನ ಹಾಕಿ ರುಬ್ಕೊಳ್ಳೋಕೆ ಹೋದರೆ ಅದು ತರಿ ತರಿ ಇರುತ್ತೆ, ನುಣ್ಣಗಾಗಲ್ಲ. ಮೊದಲೇ ಈ ಥರ ಪುಡಿ ಮಾಡಿಕೊಂಡು ನಂತರ ರುಬ್ಕೊಂಡ್ರೆ ಮಸಾಲೆ ನುಣ್ಣಗೆ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ತರಿ ತರಿ ಹಾಗೆ ಉಳ್ಕೊಂಡು ಬಿಡುತ್ತೆ. ಇದ್ರ ಮಧ್ಯೆ ಮಧ್ಯೆ ನಾವು ಚಿಕನ್ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಚಿಕನ್ನಲ್ಲಿ ಬಿಟ್ಕೊಂಡಿರುವಂಥ ನೀರು ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಅದರಲ್ಲಿರುವ ನೀರೆಲ್ಲ ಹಿಂಗೋಗೋ ತನಕ ಯಾಕೆ ಫ್ರೈ ಮಾಡ್ಕೋಬೇಕು ಅಂದರೆ ಚಿಕನ್ ಸ್ವಲ್ಪನೂ ಕೂಡ ಸ್ಮೆಲ್ ಬರಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಚಿಕನನ್ನು ಯಾವಾಗಲೂ ಅಷ್ಟೇ ಅದರಲ್ಲಿ ಬಿಟ್ಕೊಳ್ಳೋ ನೀರೆಲ್ಲ ಹಿಂಗೋಗೋ ತನಕ ಹುರ್ಕೋಬೇಕು. ಚಿಕನ್ಗೆ ಮಸಾಲೆ ಎಲ್ಲ ಹಿಡ್ದಿದೆ ನೋಡಿ. ಇವಾಗ ನಾನು ಯಾವ ಕುಕ್ಕರ್ನಲ್ಲಿ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಅಳ್ಳಾಡಿಸಿ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಎಣ್ಣೆ ಹಾಗೆ ಈರುಳ್ಳಿ ಎಲ್ಲ ಇತ್ತಲ್ವ, ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಚಿಕನ್ಗೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ಬಿಸಿನೀರನ್ನ ಕಾಯಿಸಿ ಹಾಕ್ಕೋಬೇಕು. ತಣ್ಣೀರನ್ನ ಹಾಕಿದಾಗ ಚಿಕನ್ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಅದ್ರ ರುಚಿನೇ ಬದಲಾಗೋಗ್ಬಿಡುತ್ತೆ, ಆ ಥರ ಆಗುತ್ತೆ. ಯಾವಾಗಲೂ ಅಷ್ಟೇ ನೀವು ಮಸಾಲೆ ರೆಡಿ ಮಾಡ್ಕೊಳ್ತಿದ್ದಂಗೆ ನೀವು ಈ ಕಡೆ ಬಿಸಿನೀರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಬಿಡಿ. ನಂತರ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಏನು ಜಾಸ್ತಿ ಇರಲಿಲ್ಲ, 1-2 ಪುಟಾಣಿ ಮೊಟ್ಟೆ ಹಾಗೆ ಒಂದು ದಪ್ಪ ಮೊಟ್ಟೆ ಅಷ್ಟೇ ಇದ್ದಿದ್ದು. ಈಗ ಬೇಯೋದಕ್ಕೆ ಮುಚ್ಚಿಟ್ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ನಾನು ಉಪ್ಪನ್ನು ಸೇರಿಸ್ಕೊಂಡಿಲ್ಲ, ಮೊದಲೇ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೆ, ರುಚಿಯೆಲ್ಲ ಕರೆಕ್ಟಾಗಿದೆ. ಹಾಗಾಗಿ ಯಾವುದೇ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ. ನೀವು ನೋಡಿ ಸೇರಿಸ್ಕೊಳ್ಳಿ. ಇದೇ ಥರ ಟ್ರೈ ಮಾಡಿ ನೋಡಿ ಸಾಂಬಾರು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸಂಜೆ ಹಿಂಗೆ ಮನೆಗೆ ಕೆಲವೊಂದು ವಸ್ತುಗಳನ್ನ ತರಬೇಕಾಗಿತ್ತು, ಹಾಗಾಗಿ ಹೊರಗಡೆ ಹೊರಟಿದ್ದೀವಿ. ಒಂದು ಹಾಲು ಕುಕ್ಕರ್ ಬೇಕಾಗಿತ್ತು, ಹಾಗೆ ಬಾಕ್ಸ್ಗಳು ಬೇಕಾಗಿತ್ತು, ಲಂಚ್ ಬಾಕ್ಸ್ಗಳು. ಹಾಗೆ ಒಂದು ರೂಮ್ ಖಾಲಿನೇ ಇತ್ತು ನಮ್ಮ ಮನೇಲಿ, ಆ ರೂಮ್ಗೆ ಮಂಚನ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ನಾನು ನಾನಿರೋ ಏರಿಯಾದಲ್ಲಿ 5 ವರ್ಷ ಹುಡುಗಿಯಿಂದನೂ ಕೂಡ ಇದ್ದೀನಿ. ಆಗಿದ್ದಿದ್ದಕ್ಕೂ ಈಗಿದ್ದಿದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ, ತುಂಬ ಬೆಳವಣಿಗೆ ಆಗಿದೆ. ಮೊದಲು ನಾವು ಏನಾದರೂ ಒಂದು ವಸ್ತು ತರಬೇಕಾದ್ರೆ KR ಮಾರ್ಕೆಟ್ ಅಥವಾ ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು. ಇವಾಗ ನಮ್ಮ ಮನೆ ಹತ್ರನೇ ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ. ಬೆಂಗಳೂರು ಎಷ್ಟು ಫಾಸ್ಟಾಗಿ ಬೆಳೀತಿದೆ ಅನ್ನೋದಕ್ಕೆ ಉದಾಹರಣೆ ಒಂದೊಂದು ಏರಿಯಾನೂ ಎಷ್ಟು ಇಂಪ್ರೂವ್ ಆಗ್ತಿದೆ ಅನ್ನೋದೇ ಕಾರಣ.
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.